ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ಬ್ಲಾಗ್ಗೆ, ಮಿನಿ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ರೂಮಿಂದ ನಾವು ಆಚೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ, ಏನು, ಎತ್ತ ಅಂತೆಲ್ಲ ತೋರಿಸ್ತೀನಿ ಬನ್ನಿ. ಸೊ ಇವತ್ತು ಈ ಬ್ಲಾಗಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಅಹಮದಾಬಾದ್ ಸ್ಟೇಡಿಯಮ್ಗೆ ಬಂದರೆ ಯಾವ ರೀತಿ ಟಿಕೆಟ್ಸ್ ತೊಗೊಬೇಕು, ಯಾರ್ಯಾರು ಬೆಂಗಳೂರಿಂದ ಬಂದಿರ್ತಾರಲ್ಲ ಅವ್ರಿಗೆಲ್ಲ ಯಾವ ರೀತಿ ಟಿಕೆಟ್ಸ್ ತೊಗೊಬೇಕು, ಎಲ್ಲೋ ಕಲೆಕ್ಟ್ ಮಾಡಬೇಕು, ಸ್ಟೇಡಿಯಂ ಸುತ್ತ ಹೆಂಗಿದೆ, ಎಷ್ಟು ಜನ ಇರ್ತಾರೆ, ಏನು ಕತೆ ಅನ್ನೋದೆಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಇದೊಂದು ಮಿನಿ ಬ್ಲಾಗ್ ಆಗಿರುತ್ತೆ. ಇದನ್ನು ಇವತ್ತೇ ಎಡಿಟ್ ಮಾಡಿ ಇವತ್ತೇ ಬಿಡಬೇಕಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ನನಗೆ ಗೊತ್ತಿಲ್ಲ. ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ಹೋಗೋಣ. ಆದರೂ ಗೈಸ್ ನಾವಿರೋ ಹೋಟೆಲ್ ಮಾತ್ರ ಕ್ರೇಜಿಯಾಗಿದೆ, ಹತ್ರದಲ್ಲೇ ಇದೆ ನೋಡಿ. ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ವರ್ಲ್ಡ್ಸ್ ಬಿಗ್ಗೆಸ್ಟ್ ಸ್ಟೇಡಿಯಂ ನೋಡಿ. ಮುಂಚೆ ನಾನು ಇಲ್ಲಿ ಆ್ಯಕ್ಚುಲಿ ಬಂದಿದ್ದೀನಿ. ಫಿನಾಲೆಗೆ ನೋಡ್ರಿ ಎಲ್ಲ ರೆಡಿ ಮಾಡ್ತಾವ್ರೆ. ಏನು ಜನಗರು ಇವಾಗಲೇ. ನಾಳೆ ಮ್ಯಾಚ್ ಇರೋದ್ಕೊಂಡ್ರು ಇವತ್ತೆಲ್ಲ. ಓಕೆ ಗೈಸ್, ಅಂತೂ ಇಂತೂ ಫೈನಲಿ ಸ್ಟೇಡಿಯಂ ಹತ್ರ ಬಂದು ರೀಚ್ ಆಗಿದ್ದೇವೆ. ನರೇಂದ್ರ ಮೋದಿ ಸ್ಟೇಡಿಯಂ, ಲಾಸ್ಟ್ ಮೈಲ್ ಇರೋಣ. ಬನ್ನಿ ಬಾಕ್ಸ್ ಆಫೀಸ್ ಕಡೆ ಹೋಗೋಣ. ಎಲ್ಲಿ ಅಂತ ಹೇಳಿದ್ರೆ ಅಲ್ಲಿಂದ ಒಳಗಡೆ ಹೋಗ್ಬೇಕಂತೆ. ನೋಡೋಣ. ಇಟ್ಸ್ ಟೈಮ್ ಟು ಕಲೆಕ್ಟ್ ಟಿಕೆಟ್ಸ್ ಗೈಸ್. ಕಮ್ ಆನ್, ಲೆಟ್ಸ್ ಗೋ. ಹಾಂ, ಹೆಂಗೈತೆ ಗೊತ್ತಾ ವಿನ್ನಿಂಗ್. ಬಟ್ ನಮ್ಮದು ಬ್ಲ್ಯಾಕ್. ನಾನು ನೆನ್ನೆ ಅದು ಹಾಕಿದ್ದೆ. ಸಿಗೋಣ ಬ್ರೋ, ಈ ಸಲ ಕಪ್ ನಮ್ಮದೇ. ಪ್ರೆಸಿಡೆಂಟ್ ಗ್ಯಾಲರಿ. ಯಾವ ಸ್ಟ್ಯಾಂಡ್ ಅಂತ ಹೇಳೋಕ್ಕೆ ಹೆಮ್ಮೆ ನಮಗೆ. ನೋಡೋಣ ಯಾರಿಗಾದ್ರೂ ಸಿಗ್ತಾ ಇದ್ದ. ಚಾನ್ಸೇ ಇಲ್ಲ. ಹೈದರಾಬಾದ್, ಕರ್ನಾಟಕ. ದಟ್ ಇಸ್ ನಾಟ್ ಕಂಟ್ರಿ, ದಟ್ ಇಸ್ ಸ್ಟೇಟ್. ತಾಕತ್ತಾಗಿದ್ದೀವಿ ಗುರು ನಾವು. ಓಕೆ ಗೈಸ್, ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಸ್ಟೇಡಿಯಂ ಹತ್ರ ಇರೋ ಬಾಕ್ಸ್ ಆಫೀಸಿಗೆ ಬಂದಿದ್ದೀವಿ. ಇದು ಇವತ್ತು ಮಾತ್ರ ಓಪನ್ ಇರುತ್ತೆ, ಯಾಕಂದರೆ ಇವತ್ತು ನಾನ್ ಮ್ಯಾಚ್ ಡೇ ಇರೋದ್ರಿಂದ. ಮ್ಯಾಚ್ ಇಲ್ಲದೆ ಇರೋ ಕಾರಣ ಇವತ್ತು ಮಾತ್ರ ಓಪನ್ ಇರುತ್ತೆ. ನಾಳೆ ನೀವು ಯಾರಾದರೂ ಟಿಕೆಟ್ ಕಲೆಕ್ಟ್ ಮಾಡಬೇಕು ಅಂದರೆ ಹತ್ರದಲ್ಲೇ ಸಬರ್ಮತಿ ಆಶ್ರಮದ ಮುಂದೆ ಆಪೋಸಿಟಲ್ಲಿ ಇನ್ನೊಂದು ಬಾಕ್ಸ್ ಆಫೀಸ್ ಇದೆಯಂತೆ. ನೀವು ಅಲ್ಲಿ ಕಲೆಕ್ಟ್ ಮಾಡ್ಕೋಬೇಕು. ಈ ಒಂದು ಬಾಕ್ಸ್ ಆಫೀಸ್ ನಾಳೆ ಕ್ಲೋಸ್ ಆಗಿರುತ್ತೆ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ, ಎಷ್ಟೊಂದು ಜನ ನೀವು ಟಿಕೆಟ್ ಬುಕ್ ಮಾಡಿರ್ತೀರಾ, ನೀವೇ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು, 100% ಕೊಡ್ತಾರೆ. ನೀವು ಬರ್ತಿಲ್ಲ, ಬೇರೆಯವ್ರು ಯಾರೋ ಟಿಕೆಟ್ ಬುಕ್ ಮಾಡಿದ್ದಾರೆ ಅಂದರೆ ಅವ್ರ ಹೆಸರಲ್ಲಿರೋ ಆಧಾರ್ ಕಾರ್ಡ್ನ ಕಳಿಸಿ ಅವ್ರ ಫೋನ್ ನಂಬರೆಲ್ಲ ಬರ್ಕೊಂಡು ಆ ಆಧಾರ್ ಕಾರ್ಡ್ನ ತಂದು ಸಬ್ಮಿಟ್ ಮಾಡಿದ್ರೆ ಮಾತ್ರ, ನಿಮ್ಮೆಲ್ಲ ಸಿಗ್ನೇಚರ್ ಹಾಕಿದ್ರೆ ಮಾತ್ರ ಅವ್ರು ನಿಮಗೆ ಟಿಕೆಟ್ ಕೊಡೋದು. ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ. ಸೊ ಹುಷಾರಾಗಿರಿ. ಏನಾದರೂ ಮಾಡಬೇಕಾದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಿ. ಬೇರೆಯವ್ರ ಹತ್ರ ಇಸ್ಕೊಬೇಕಾದ್ರೆ ಅವ್ರ ಆಧಾರ್ ಕಾರ್ಡ್ ಎಲ್ಲ ಕಲೆಕ್ಟ್ ಮಾಡಿ ಆಮೇಲೆ ಇದು ಮಾಡಿ. ಕ್ಯಾ ಬೈ ಸ್ಮೈಲ್ ದೇರೆ. ಥ್ಯಾಂಕ್ ಯು. ಇವಾಗ ನೋಡೋಣ ಇಲ್ಲಿ ಎಷ್ಟು ಟಿಕೆಟ್ ಕೊಡ್ತಾರೆ, ನಮ್ಮ ಕೈಗೆ ಎಷ್ಟು ಟಿಕೆಟ್ ಬರುತ್ತೆ ಅಂತ. ನೀನು ಅದೇ ಸಾಂಗ್ ಆಡ್ತಾ ಇದ್ದಿ, ಚೇಂಜ್ ಮಾಡ್ಬೇಕು ತಾನೆ. ನೋಡಿ ಇವಾಗ ಕೊಡ್ತಾನೆ ಅಣ್ಣ, ಅರಿತಾನೆ ಅವನು ಅಷ್ಟೊತ್ತಿಂದ. ನೋಡವನು, ಅವನೇ ನಗ್ತಾವನವನು ಪಾಪ ಚಿಕ್ಕ ಹುಡುಗ. ಕೆಳಗಡೆ ಮಡಿಕೊಂಬಿಟ್ಟನು. गर्लफ्रेंड है? थैंक यू फुल जैकपॉट. वाह. ಅಯ್ಯೋ ಹೆಂಗೆ ಅಂದರು 2.5 ಲಕ್ಷ ರೂಪಾಯಿ ವರ್ತ್ ಟಿಕೆಟ್ಸು. ಎಲ್ಲ ಕ್ರೇಜಿ ಅನ್ಸಿದ್ದು ಗೈಸ್ ನೋಡಿ. ಹೇ ಪುಷ್ಕರ್ ಸೂಪರ್ ಅಮ್ಮ. ಪುಷ್ಕರ್ ಎಲ್ಲ ಮ್ಯಾಚ್ಗೂ ಬಂದವನು ನನ್ನ ಜೊತೆ. ಇವಾಗ ಅಹಮದಾಬಾದ್ಗೂ ಬಂದವನೇ. ನಾವೆಲ್ಲ ಮ್ಯಾಚಲ್ಲೂ ನಾವು ಬರ್ತೀವಿ ಅಂತ ಅಂದ್ಕೊಂಡೇ ಇರಲ್ಲ, ಆಕಸ್ಮಿಕವಾಗೇ ನಾವು ಸಿಗೋದು. ಅಲ್ಲಿರ್ತೀನಿ ಬ್ರೋ ಅಂತ ಹಾಯ್ ಅಂತ ಹೇಳ್ತಾರೆ, ನಾವು ಹಂಗೆ ಹಾಯ್ ಹೇಳ್ಕೊಂಡೇ ಸಿಗೋದು. ಬನ್ನಿ ಇವಾಗ ಹೋಗಿ ಬೇರೆಯವ್ರ ಟಿಕೆಟ್ಸ್ನೆಲ್ಲ ಕಲೆಕ್ಟ್ ಮಾಡಬೇಕು. ಬೇರೆಯವ್ರ ಟಿಕೆಟ್ಸ್ ಕಲೆಕ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಅವ್ರ ಆಧಾರ್ ಕಾರ್ಡ್ನ ನಾವು ಪ್ರಿಂಟೌಟ್ ತೊಗೋಬೇಕು. ಯಾರ ಹೆಸರಲ್ಲಿ ಬುಕ್ ಆಗಿದೆಯಲ್ಲ ಅವ್ರ ಆಧಾರ್ ಕಾರ್ಡ್ನ ಪ್ರಿಂಟೌಟ್ ತೊಗೊಬಂದು ಅದ್ರ ಮೇಲೆ ಫೋನ್ ನಂಬರ್ ಹಾಗೂ ನಮ್ಮ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿ ಆಮೇಲೆ ಟಿಕೆಟ್ ತೊಗೊಬೇಕು. ಈ ಏನಿದೆಯಲ್ಲ ಈ ಬಾಕ್ಸ್ ಆಫೀಸು ಅದು ಇವತ್ತು ಮಾತ್ರ ಓಪನ್ ಇರುತ್ತೆ. ಈ ವಿಡಿಯೋ ಏನಾದರೂ ಇವತ್ತು ಬಂದರೆ ನಿಮ್ಮ ಅದೃಷ್ಟಿಗೆ ಈ ಬಾಕ್ಸ್ ಆಫೀಸ್ ಬನ್ನಿ. ಇಲ್ಲ ಅಂದರೆ ಇನ್ನೊಂದು ಅಡ್ರೆಸ್ ಯಾವುದು ಅಂತ ತೋರಿಸ್ತೀನಿ ನಿಮಗೆ, ಆ ಅಡ್ರೆಸ್ಸಲ್ಲಿ ಸಿಗುತ್ತೆ. ಗೈಸ್ ನನಗೆ ಅನಿಸ್ತಾನೆ ಇಲ್ಲ ನಾನು ಅಹಮದಾಬಾದಲ್ಲಿ ಇದ್ದೀನಿ ಅಂತ. ಯಾಕಂದರೆ ಎಷ್ಟು ಜನ ಕನ್ನಡದವ್ರು ಸಿಕ್ಕಿದ್ರು ಅಂತ ಹೇಳಿದ್ರೆ, ಎಷ್ಟೊಂದು ಜನ ಕನ್ನಡದವ್ರು ಸಿಕ್ಬಿಟ್ರು. ಹಂಗೆ ಕನ್ನಡದಲ್ಲೇ ಮಾತಾಡ್ಸ್ಕೊಂಡು ಹೋಗ್ತಾ ಇದೀವಿ ಎಲ್ಲರೂ. ಕ್ರೇಜಿ ಇದೆ ಫೀಲಿಂಗು. ಓ ಟ್ರೋಫಿ ನೋಡಿ ಗೈಸ್, ಕ್ರೇಜಿ ಟ್ರೋಫಿ ಬೇರೆ ಇತ್ತು. ಅದು ಟಾಟಾ ಕಾರಲ್ಲೇ ತೊಗೊಂಬರ್ತಾರೆ ಟ್ರೋಫಿನ. ಕ್ರೇಜಿ. ಓಕೆ, ನಮ್ಮ ಕನ್ನಡದವ್ರು ಯಾರಿದ್ದೀರಾ? ಓಕೆ, ಕನ್ನಡದವರು ಬೆಂಗಳೂರವ್ರು ಯಾರಾದ್ರೂ ಇದ್ರೆ ಫಸ್ಟ್ ಇಂಪಾರ್ಟೆನ್ಸ್ ನಮ್ಗೇನೆ. ತಲೆ ಕೆಡ್ಸ್ಕೊಬಿಟ್ರಿ, ಮುಂದಕ್ಕೆ ಬರ್ರಿ. ಸೂಪರ್ ರೆಡಿನಾ? ನಾಳೆ ಕಪ್ ಎತ್ಕೊಂಡು ಮನೆಗೆ ಹೋಗಕ್ಕೆ ಪೊಲೀಸ್ನವ್ರ ಮೈಕ್ ಇಡ ಹೊಡಿತಾರೆ ಮಡಗಿಲ್ಲ ಅಂದ್ರೆ.
ಓಕೆ, RCB ಫ್ಯಾನ್ಸ್ ನಮ್ಮ ಬೆಂಗಳೂರಿಂದ ಹಾಗೂ ಕನ್ನಡದವ್ರು ಯಾರ್ಯಾರು ಇದ್ದೀರಾ ಎಲ್ಲರೂ ಗೇಟ್ ನಂಬರ್ 1 ಹತ್ರನೇ ಇರಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಅಫಿಷಿಯಲ್ ಪೇಜಲ್ಲಿ ನಾವು ಶೂಟ್ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರೂ ಒಂದು ಸಪೋರ್ಟ್ ನಮಗೆ ಬೇಕು. ಜೈ RCB. IPL 2025 RCB versus the Punjab Kings. How excited are you for this clash? I am very much excited. Last 18 years we are waiting for this moment. Hopefully this year they will get the trophy. We are so much excited for the final match. This year we are like completely super excited because this is the 4th time we are entering into finale and we are not dependent on any one person, but we expect one person to score well. 18th season is ours. That's all we would like to say. ಸೀಸನ್ ಅಲ್ಲಿ ಅವ್ರ ಕ್ಯಾಪ್ಟನ್ಸಿ ತಗೊಂಡು ಫಸ್ಟ್ ಸೀಸನ್ ಅಲ್ಲಿ ಅವ್ರು ಫೈನಲ್ ಕರ್ಕೊಂಡ್ ಬಂದಿದ್ದಾರೆ. ಇದಕ್ಕಿಂತ ಕೇಳಬೇಕು ಅವ್ರ ಕ್ಯಾಪ್ಟನ್ಸಿ ಹೇಗಿದೆ ಅಂತೆಲ್ಲ. ಸೂಪರ್ ಆಗಿ ಮಾಡ್ತಿದ್ದಾರೆ ಕ್ಯಾಪ್ಟನ್ಸಿ. ಮತ್ತೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಅಷ್ಟೇ. ಫಸ್ಟ್ ಮ್ಯಾಚ್, ಲಾಸ್ಟ್ ಸೆಕೆಂಡ್ 2 ಮ್ಯಾಚ್, 2 ಮ್ಯಾಚಲ್ಲಿ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂಡಿದ್ದಾರೆ. ಪರ್ಫಾರ್ಮ್ ಮಾಡಿ 50 ಹೊಡೆದಿದ್ದಾರೆ. ಫೈನಲ್ ಅಲ್ಲೂ ಪರ್ಫಾರ್ಮ್ ಮಾಡಿ ಕಪ್ ತಂದು ಕೊಟ್ಬಿಡಿ ಸಾಕು. ವಿರಾಟ್ ಕೊಹ್ಲಿ ನೆಕ್ಸ್ಟ್ ಇವರೇ ನಮ್ಗೆ RCB ಕ್ಯಾಪ್ಟನ್. Super. Virat Kohli! Virat Kohli! Virat Kohli! RCB! 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 Always RCB. Love you. लास्ट एक बार जय RCB बोलो. जय RCB. Always RCB. हमारी पूरी इंडिया की पूरी लाखों दिल की दुआ आपके साथ है. ये साला कप नाम दे RCB. ನಾವು ನೋಡಿ ಅದೇ ಆಟೋದಲ್ಲಿ ಹೋಗ್ತಾ ಇರೋದು ಇವಾಗ. ವಿರಾಟ್ ಕೊಹ್ಲಿ ಆಟೋ ಮೊನ್ನೆ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟು ಡೀಲ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮನೆಗೆ ಹೋಗ್ತಾ ಇದ್ವಿ, ಎಲ್ಲ ಮುಗಿಸ್ಕೊಂಡು ಒಳ್ಳೆ ಕಾಂಟೆಂಟ್ ಸಿಕ್ತು. ಮನೆಗೆಲ್ಲ ಹೋಟೆಲ್ಗೆ, ಅದೇ ಹೋಟೆಲ್ ರೂಮ್ಗೆ ಹೋಗ್ತಾ ಇದ್ವಿ. ಆಯ್ತಪ್ಪ ಆಯ್ತು. ಸೊ ಇವನು ರೋಡ್ ಮಧ್ಯೆ ಒಂದು ಜರ್ಸಿ ನೋಡ್ದ, ಅಲ್ಲಿ ಫುಲ್ ಆಗಿ ಜರ್ಸಿ ಐತೆ ಅಂತ. ನಾನು ಇಲ್ಲ ಅಂತ, ಅಲ್ಲಿದ್ದೆ ಅವ್ನು ಕೊಡಿಸ್ಬೇಕಂತ ಬನ್ನಿ ಆಯ್ತು. ಅದೇ ಚಾಲೆಂಜ್. ನನ್ನ ಪಕ್ಕ ನೋಡಿದೀನಿ, ನನ್ನ ಕಣ್ಣು ತುಂಬಾ ಶಾರ್ಪು. ನೋಡೋಣ ಕಣ್ ಶಾರ್ಪ ಏನ್ ಶಾರ್ಪು ಅಂತ. ದೇಖೋ ಅಲ್ಲಿ ನೋಡ ಮಧ್ಯದಲ್ಲಿ ವೈಟ್ ಕಲರ್ ಪಕ್ಕದ ನೋಡ. ಓ ಈ ತರನಾ? ಇದೇ ಫುಲ್ ಸ್ಲೀವ್ ಅನ್ನೋದು, ಇದನ್ನೇ ಫುಲ್ ಸ್ಲೀವ್ ಅನ್ನೋದು. ಭಯ್ಯ ಎಷ್ಟು ಕೇಳು ಇವಾಗ? कितने का है? 22. कितने का है? ಗೈಸ್ ನೋಡ್ಬಿಟ್ಟು ಕೊಡ್ಸ್ಕೊಂಬಿಟ್ಟ ಗೈಸ್. ಓಕೆ ಗೈಸ್, ಎಲ್ಲ ಮುಗಿಸ್ಕೊಂಡು ವಾಪಸ್ ರೂಮಿಗೆ ಬಂದ್ವಿ. ಇನ್ನೊಂದೇನಂತ ಹೇಳಿದ್ರೆ, ಯಾರ್ಯಾರು ನಾಳೆ ಬರ್ತಾ ಇದ್ದೀರಾ, ಸೊ ಪ್ಲೀಸ್ ಬಿ ವೆರಿ ಕೇರ್ಫುಲ್. ಟಿಕೆಟ್ಸ್ಗಳನ್ನ ನೋಡ್ಕೊಂಡು ತೊಗೊಳ್ಳಿ. ಯಾವುದೇ ಕಾರಣಕ್ಕೂ ಸ್ಕ್ಯಾಮ್ಗಳಾಗಕ್ಕೆ ಹೋಗಬೇಡಿ. ಡಿಮ್ಯಾಂಡ್ ಜಾಸ್ತಿ ಇದೆ, 100% ಗೊತ್ತು. ನೋಡಿ ಫೇಕ್ ಟಿಕೆಟ್ಸ್ಗಳು ಓಡಾಡ್ತಾ ಇದೆ. ಸೊ ನಾಳೆ ಬಂದು ಸಬರ್ಮತಿ ಆಶ್ರಮ ಮುಂದೆ ಬಾಕ್ಸ್ ಆಫೀಸಲ್ಲಿ ಹೋಗಿ ಟಿಕೆಟ್ಗಳು ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ನೀವು ಡೈರೆಕ್ಟಾಗಿ ಮ್ಯಾಚ್ಗೆ ಬರ್ಬೋದು. ಯಾರ್ಯಾರು ಕುತ್ಕೊಂಡು ಮನೇಲಿ ವ್ಲಾಗ್ ನೋಡ್ತಿದ್ದೀರಾ, ಟಿ ವಿಲಿ ನೋಡ್ತಾ ಇದ್ದೀರಾ, ಅಪ್ಪಿ ನಾವೇನಾದರೂ ಟಿ ವಿಲಿ ಕಾಣಿಸ್ಕೊಂಡ್ರೆ ಲಾಸ್ಟ್ ಮ್ಯಾಚ್ ಕೇಳ್ಕೊತಾ ಇದ್ದೀನಿ, ಒಂದು ಫೋಟೋ ಇಟ್ಕೊಳ್ಳಿ, ಇಲ್ಲ ಒಂದು ವಿಡಿಯೋ ಮಾಡ್ಕೊಳ್ಳಿ, ಹಾಕಿ ಇನ್ಸ್ಟಾಗ್ರಾಮ್ಗೆ ಟ್ಯಾಗ್ ಮಾಡಿ. ಅಷ್ಟೇ ಹೇಳೋದು, ಇನ್ನೇನಿಲ್ಲ. ಸೊ ಈ ಒಂದು ಮಿನಿ ಚಿಕ್ಕ ವ್ಲಾಗ್, ಇನ್ಫಾರ್ಮೇಟಿವ್ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮೋಸ್ಟ್ಲಿ ಇದು ಎಷ್ಟೊಂದು ಜನಕ್ಕೆ ಯೂಸ್ ಆಗಲ್ಲ, ಎಷ್ಟೊಂದು ಜನಕ್ಕೆ ಜಾಸ್ತಿ ಯೂಸ್ ಆಗ್ಬೋದೇನೋ, ನನಗೆ ಗೊತ್ತಿಲ್ಲ. ತಲೆಯಲ್ಲಿ ಒಂದೇನೋ ಹೆಲ್ಪ್ ಮಾಡಬೇಕು ಅನ್ನೋದು ಇಟ್ಕೊಂಡು ಈ ವ್ಲಾಗ್ನ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಇದೆ. ನೀವು ಅಂದ್ಕೊಂಡಿರೋ ಥರ ಇಲ್ಲ. ನಾ ಎಲ್ಲೋ ಕುತ್ಕೊಂಡ್ಬಿಟ್ಟವನೆ ವ್ಲಾಗ್ ಮಾಡ್ತಾ ಇದ್ರೆ, ವಾಟರ್ ಬಲ್ಲೋ ಕೂತವನೆ. ಏನ್ ನೋಡ್ತಾ ಇದ್ಯಾ? ವಾಟರ್ ಬಲ್ ಏನ್ ನೋಡ್ತಾ ಹೇಳಿ? ಶೂಟ್ ಮಾಡಿದ್ನಲ್ಲ, ಇದಕ್ಕೆ ಮುಂಚೆ ಬೇರೆ ನೋಡ್ತಾ ಇದ್ದ. ಹೌದಾ? ಏನ್ ನೋಡ್ತಾ ನಿನ್ನೆ ಮ್ಯಾಚ್ ಹೈಲೈಟ್ಸ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.